ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮುಳಲಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಾಡಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮಾಡ್ತಾ ಇದ್ದು ಕರ್ನಾಟಕ ಈಗ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ. ಇದೀಗ ಕರ್ನಾಟಕದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸೋಂಕು ಕಾಣಿಸಿಕೊಂಡಿದ್ದು ರಾಜ್ಯದ ಜನತೆಯನ್ನು ಚಿಂತೆಗೀಡು ಮಾಡಿದೆ. ಸದ್ಯ ಕರ್ನಾಟಕದಲ್ಲಿ 1,01,465 ಮಂದಿ ಸೋಂಕಿತರಿದ್ದಾರೆ. ಕಳೆದ 5 ದಿನಗಳಿಂದ ನಿತ್ಯ 5,000 ಕೇಸ್ ದಾಖಲಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಕರ್ನಾಟಕದಲ್ಲಿ ಜೂನ್ ಅಂತ್ಯಕ್ಕೆ ಇದ್ದದ್ದು 15,242 ಕೇಸ್ಗಳು ಮಾತ್ರ. ಆದರೆ ಇನ್ನು ಜುಲೈ ತಿಂಗಳು ಮುಗಿದೇ ಇಲ್ಲ, ಆಗಲೇ ಸೋಂಕು 1 ಲಕ್ಷದ ಗಡಿ ದಾಟಿದೆ. ಜುಲೈ ತಿಂಗಳಲ್ಲಿ 86,000 ಕೇಸ್ಗಳು ದಾಖಲಾಗಿದೆ. ಕಳೆದ 5 ದಿನದಲ್ಲೇ 25,000 ಕೇಸ್ಗಳು ದಾಖಲಾಗಿದೆ. ಇಷ್ಟೇ ಅಲ್ಲ, ಆಗಸ್ಟ್ನಲ್ಲಿ ಸೋಂಕು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ದೇಶದಲ್ಲೇ ಅತ್ಯುತ್ತಮ ರೀತಿಯಲ್ಲಿ ಕೊರೋನಾ ನಿಭಾಯಿಸುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತ ಬೆಂಗಳೂರಿನಲ್ಲಿ ಈಗ ಮಹಾಮಾರಿ ರಣಕೇಕೆ ಹಾಕ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಕಡೆ ಹಾಸಿಗೆ, ವೆಂಟಿಲೇಟರ್, ಆಕ್ಸಿಜನ್ ಬೆಡ್ಗಳ ಕೊರತೆ ಎದುರಾಗಿದ್ರೆ ಮತ್ತೊಂದು ಕಡೆ 3 ತಿಂಗಳಾದರೂ ಕೂಡ ರೋಗಿಗಳಿಗೆ ಯಾವ ಆಸ್ಪತ್ರೆಯಲ್ಲಿ ಹಾಸಿಗೆ ಇದೆ ಅಂತ ತಿಳಿಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾ ಸೋಂಕಿತರ ಜೊತೆಗೆ ತುರ್ತು ಅನಾರೋಗ್ಯ ಪರಿಸ್ಥಿತಿ ಎದುರಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವೆ. ರಿಸಲ್ಟ್ ಪಾಸಿಟಿವ್ ಅಂತ ಆದ್ರೆ ಆಸ್ಪತ್ರೆಗೆ ಸೇರಿಸುವವರೇ ಗತಿ ಇಲ್ಲ. ಇನ್ನು ಆಸ್ಪತ್ರೆ ಸೇರಿದ ನಂತರ ಮನೆ ಮತ್ತು ಸುತ್ತಮುತ್ತಲ ಪ್ರದೇಶ ಸ್ಯಾನಿಟೈಸ್ ಮಾಡಿ ಅಂತ ಬಿಬಿಎಂಪಿಯನ್ನ ಗೋಗರೆಬೇಕಾದಂತ ದುಸ್ಥಿತಿ ಇದೆ. ಕೊರೋನಾ ನಿರ್ವಹಣೆ ಈಗಾಗಲೇ ಅನೇಕರ ಹೆಗಲಿಗೆ ಹೋಗಿದೆ. ವಲಯಗಳಿಗೆ ಉಸ್ತುವಾರಿ ಸಚಿವರು ಇತ್ತ ಕೆ ಸುಧಾಕರ್, ಆರ್ ಅಶೋಕ್, ಡಿಸಿಎಂ ಅಶ್ವಥ್ ನಾರಾಯಣ, ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಮತ್ತು ಖುದ್ದು ಸಿಎಂ ಬಿಎಸ್ವೈ ಬೆಂಗಳೂರಿನ ಬಗ್ಗೆ ನಿಗಾ ವಹಿಸ್ತಾ ಇದ್ದಾರೆ. ಇವರಲ್ಲದೆ ಅನೇಕ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು, ನಾನಾ ಇಲಾಖೆಗಳ ಸಿಬ್ಬಂದಿಯೂ ಕೂಡ ಕೈ ಜೋಡಿಸಿದ್ದಾರೆ. ಆದರೂ ಕೂಡ ಸೋಂಕನನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ತಡರಾತ್ರಿ ಚಿಕಿತ್ಸೆ ನೀಡಲು ನಿರಾಕರಿಸಿದ ಖಾಸಗಿ ಆಸ್ಪತ್ರೆ ವಿರುದ್ಧ ನಟಿ ಸುಧಾರಾಣಿ ಕಿಡಿಕಾರಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1 ಗಂಟೆಗಳ ಕಾಲ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ನಟಿ ಸುಧಾರಾಣಿಯನ್ನ ಹೊರಗೆ ನಿಲ್ಲಿಸಿ ಆಟವಾಡಿಸಿದ್ದಾರೆ. ತಡರಾತ್ರಿ ಸುಧಾರಾಣಿ ಅಣ್ಣನ ಪುತ್ರಿ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ತಲೆ ಸುತ್ತಿದ್ದಾರೆ. ಹೀಗಾಗಿ ಆಕೆಯನ್ನ ಕರೆದುಕೊಂಡು ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಬಂದಿದ್ದಾರೆ. ಈ ವೇಳೆ ಆಸ್ಪತ್ರೆಯವರು ಬೆಡ್, ವೆಂಟಿಲೇಟರ್ ಇಲ್ಲ ಅಂತ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇದರಿಂದ ಬೇಸತ್ತು ಕೊನೆಗೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಬಳಿಕ ಆಸ್ಪತ್ರೆ ಸಿಬ್ಬಂದಿ ರೋಗಿನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸುಧಾರಾಣಿ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮನ್ನ ರಾತ್ರಿ 1 ಗಂಟೆಗಳ ಕಾಲ ಹೊರಗೆ ನಿಲ್ಲಿಸಿದ್ರು, ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿ ವರ್ತಿಸಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ನಂತರ ಸುಧಾರಾಣಿ ಅಣ್ಣನ ಮಗಳಿಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಘಟನೆ ಸಂಬಂಧ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಯಾರಿಗೂ ಈ ರೀತಿ ಸಮಸ್ಯೆ ಆಗಬಾರದು, ಆ ಆಸ್ಪತ್ರೆ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದರು. ಪ್ರಕರಣದ ಕುರಿತಂತೆ ಡಿಸಿಎಂ ಅಶ್ವಥ್ ನಾರಾಯಣ್ ಸಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಅವಳಿಗೆ ಸ್ವಲ್ಪನೇ ಜಾಸ್ತಿನೇ ಪೇಯ್ನು, ಆಮೇಲೆ ಟೆಂಪ್ರೇಚರ್ ಅದು ಇತ್ತು. ಬಟ್ ಅಲ್ಲಿ ಹೋದರೆ ಅವ್ರು ಯಾರು ಬಂದು ನೋಡೋಕ್ಕೂ ಬರಲಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರಿಗೆ ಪೇಷಂಟ್ಗೆ ಏನಾಗಿದೆ ಅಟ್ಲೀಸ್ಟ್ ಏನು ಅಂತ ಕೇಳಬೇಕಲ್ವ. ಅವ್ರು ಯಾರು ಆ್ಯಂಬುಲೆನ್ಸ್ ಹತ್ರನೂ ಬರೋಕ್ಕೆ ರೆಡಿ ಇಲ್ಲ. ಇಲ್ಲ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ನೀವು ನೋಡಿ ಫಸ್ಟು ಅಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಿ, ಫಸ್ಟ್ ಜಸ್ಟ್ ಸಿ ವಾಟ್ ಇಸ್ ರಾಂಗ್ ಅಂತ ಅಂದ್ಬಿಟ್ಟು ಆ ಪೇಯ್ನ್ಗೆ ಜ್ವರಕ್ಕೆ ಕೊಡಿ. ಕೊನೆಗೆ ನನಗೆ ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ನಮ್ಮ ಕಮಿಷನರ್ ಅವರು ಭಾಸ್ಕರ್ ರಾವ್ ಅವ್ರಿಗೆ ಫೋನ್ ಮಾಡಿ, ಅಷ್ಟೊತ್ತೆಲ್ಲ ಅವ್ರಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ. ಆಮೇಲೆ ಒಳಗಡೆ ಕರ್ಕೊಂಡು ಏನು ಬಟ್ ಎಮರ್ಜೆನ್ಸಿ ಇರೋದಕ್ಕೆ ಏನು ಸ್ಟೆಬಿಲೈಸ್ ಮಾಡಬೇಕು, ಚಿಕಿತ್ಸೆಯನ್ನು ಕೊಡುವಂಥದ್ದನ್ನ ಕ್ಯಾಶುಯಾಲಿಟಿ ಎಮರ್ಜೆನ್ಸಿನಲ್ಲಿ ಕೊಡುವಂಥದ್ದನ್ನ ಕೆಲಸವನ್ನು ಮಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ ಜಾಗ ಇಲ್ಲ ಖಾಲಿ ಅಂದರೆ ಜನ ಎಲ್ಲಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಸೂಕ್ಷ್ಮತೆಯನ್ನು ಸಂಬಂಧಪಟ್ಟ ಆಸ್ಪತ್ರೆಗಳು ತಕ್ಷಣ ಎಮರ್ಜೆನ್ಸಿಗಳನ್ನ ಅಟೆಂಡ್ ಮಾಡೋಂಥದ್ದು ಮಾಡಬೇಕು ಅಂತ ಇನ್ನು ಅವರಿಗೆ ತಿಳಿಸುವಂಥ ಕೆಲಸ ಆಗುತ್ತೆ. ಏನು ಕೊರೋನಾದ ನಡುವೆ ಖಾಸಗಿ ಆಸ್ಪತ್ರೆಗಳ ಕಳ್ಳಾಟ ಕೊನೆಗೂ ಬಯಲಾಗಿದೆ. ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳ ದಾಳಿಯ ಬಳಿಕ ಕೊನೆಗೂ ಖಾಸಗಿ ಆಸ್ಪತ್ರೆಗಳಿಗೂ ಎಚ್ಚೆತ್ತುಕೊಂಡಿರುವಂತದ್ದು. ಬರೋಬ್ಬರಿ 22 ಮಂದಿ ಸೋಂಕಿತರಿಗೆ ಲಕ್ಷಾಂತರ ಹಣವನ್ನು ಖಾಸಗಿ ಆಸ್ಪತ್ರೆ ವಾಪಸ್ ಮಾಡಿದೆ. 3 ದಿನದ ಹಿಂದಷ್ಟೇ ಡಿ ರೂಪಾ ಹಾಗೆ ಐಎಎಸ್ ಆಫೀಸರ್ ಹರ್ಷಗುಪ್ತಾ ನೇತೃತ್ವದ ಟೀಮ್ನಿಂದ ದಾಳಿ ಮಾಡಲಾಗಿತ್ತು. ಆರ್ಆರ್ ನಗರ ವ್ಯಾಪ್ತಿಯ ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ಮಾಡಿದಂತ ಟೀಮ್ ಖಾಸಗಿ ಆಸ್ಪತ್ರೆಗಳ ಬಂಡವಾಳವನ್ನ ಬಯಲು ಮಾಡಿತ್ತು. ನಿಗದಿತ ಹಣಕ್ಕಿಂತ ಹೆಚ್ಚು ದರ ಪಡೆದಿದ್ದಂತ ಆಸ್ಪತ್ರೆಗಳಿಗೆ ಅಧಿಕಾರಿಗಳು ವಾರ್ನಿಂಗ್ ಮಾಡಿದ್ರು. ಜೊತೆಗೆ ಪಡೆದಿರುವಂತಹ ಹೆಚ್ಚುವರಿ ಹಣವನ್ನ ವಾಪಸ್ ನೀಡುವಂತೆ ತಾಕೀತನ್ನ ಮಾಡಿದ್ರು.
ಇದೀಗ ಎಚ್ಚರಿಕೆಯ ಬೆನ್ನಲ್ಲೇ 22 ಸೋಂಕಿತರಿಗೆ 24 ಲಕ್ಷ ಹಣವನ್ನು ಖಾಸಗಿ ಆಸ್ಪತ್ರೆಗಳು ವಾಪಸ್ ನೀಡಿವೆ. ಬಿಐಇಸಿ ಕೋವಿಡ್ ಸೆಂಟರ್ನಲ್ಲಿ ಸೋಂಕಿತರನ್ನ ಕರೆತರುವ ಮೊದಲೇ ನಾಗಪ್ಪ ಎಂಟ್ರಿ ಆಗಿದ್ದಾನೆ. ಮಾದಾವಾರದಲ್ಲಿರುವ ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ನ ಹಾಲ್ ನಂಬರ್ 5ರಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿದೆ. ಹಾವನ್ನ ನೋಡಿ ಇತರೆ ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದಾರೆ. ಇಂದಿನಿಂದ ರೋಗ ಲಕ್ಷಣಗಳಿಲ್ಲದ ಸೋಂಕಿತರ ಆರೈಕೆಗೆ ಕೋವಿಡ್ ಕೇರ್ ಸೆಂಟರ್ ಸಿದ್ಧ ಆಗಿದೆ. ಇಂತಹ ಸಮಯದಲ್ಲಿ ಹಾವು ಪ್ರತ್ಯಕ್ಷವಾಗಿರುವುದನ್ನು ನೋಡಿ ಸಿಬ್ಬಂದಿ ಗಾಬರಿಯಾಗಿದ್ದಾರೆ. ಕೆಲ ಕಾಲ ನಾಗಪ್ಪ ಆತಂಕ ಸೃಷ್ಟಿಸಿ ಸ್ವಲ್ಪ ಹೊತ್ತಿನ ಬಳಿಕ ಹೊರಬಂದಿದೆ. ಇತ್ತೀಚೆಗೆ ಬಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಿಚ್ಚಿಟ್ಟಿದ್ದಂತ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬೈಲಹೊಂಗಲದ 52 ವರ್ಷದ ಮಹಿಳೆಗೆ ಬಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಈ ವೇಳೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಮಹಿಳೆ ಬಿಚ್ಚಿಟ್ಟಿದ್ರು. ಊಟ ಕೊಡ್ತಾ ಇಲ್ಲ, ಡಾಕ್ಟರ್ ಬಂದು ನೋಡ್ಲಿಲ್ಲ, ಆಕ್ಸಿಜನ್ ಬಂದ್ ಆಗಿದ್ರೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಅಂತ 2 ದಿನಗಳ ಹಿಂದೆ ಹೇಳಿದ್ದಂತ ಮಹಿಳೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮಹಿಳೆ ಸಾವಿಗೆ ಬಿಮ್ಸ್ ನಿರ್ಲಕ್ಷ್ಯ ಕಾರಣ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಒಂದು ರೋಗಿಯ ಗಂಟಲು ಮಾದರಿಯನ್ನ 3 ಸಲ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ 1 ವಾರವಾದರೂ ವರದಿಯನ್ನ ಕೊಡ್ತಾ ಇಲ್ಲ. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ವ್ಯಕ್ತಿಗೆ ನ್ಯೂಮೋನಿಯಾ ಜ್ವರ ಇತ್ತು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವ್ಯಕ್ತಿಗೆ ಕೋವಿಡ್ ಪರೀಕ್ಷೆ ಮಾಡಲು ಸಿಬ್ಬಂದಿ ಮುಂದಾಗಿದ್ರು. ಆದರೆ ಸಿಬ್ಬಂದಿ ಸಂಗ್ರಹಿಸಿದ್ದ ಗಂಟಲು ಮಾದರಿಯನ್ನ ಕಳೆದಿದ್ದಾರೆ. 1 ಅಲ್ಲ 2 ಅಲ್ಲ 3 ಸಾರಿ ಸ್ವಾಬ್ ಪಡೆದಿದ್ದಾರೆ. ಆದ್ರೂ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ಇತ್ತ ಬಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ, ಯಾರು ನಮ್ಮ ಹತ್ರ ಬರ್ತಾ ಇಲ್ಲ ಅಂತ ಸೋಂಕಿತ ವ್ಯಕ್ತಿ ವಿಡಿಯೋ ಹರಿಬಿಟ್ಟಿದ್ದಾರೆ. ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಎಲ್ಲೆಂದರಲ್ಲಿ ಕಸದ ರಾಶಿ, ಪ್ಲಾಸ್ಟಿಕ್ ಕವರ್ ಬಿದ್ದಿದ್ದು ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ರೋಗಿಗಳು ವಿಡಿಯೋ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೋಗಿಗಳಿಗೆ ಬೆಡ್ ಇದ್ರೆ ಬೆಡ್ಶೀಟ್ ಇಲ್ಲ, ಸರಿಯಾದಂತ ಚಿಕಿತ್ಸೆಯೂ ಕೂಡ ಸಿಗ್ತಾ ಇಲ್ಲ ಅಂತ ಸೋಂಕಿತರು ಆರೋಪವನ್ನು ಮಾಡಿದ್ದಾರೆ. ಆಸ್ಪತ್ರೆಗೆ ಬಂದವರು ಕಾರಿಡಾರ್ನಲ್ಲಿ ಕಾಯುವ ಸ್ಥಿತಿ ಇದೆ. ಕೋವಿಡ್ ಆಸ್ಪತ್ರೆಯಲ್ಲಿ ಶುಚಿತ್ವ ಕಾಪಾಡಬೇಕು, ಆದ್ರೆ ಇಲ್ಲಿ ಎಲ್ಲೆಂದರಲ್ಲಿ ಕಸ, ಪ್ಲಾಸ್ಟಿಕ್ ಕವರ್ಗಳ ರಾಶಿನೇ ತುಂಬಿದೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಆಸ್ಪತ್ರೆಯಲ್ಲಿ ಶುಚಿತ್ವ ಕಾಪಾಡ್ತಾ ಇಲ್ಲ. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಎಲ್ಲೆಂದರಲ್ಲಿ ಪಿಪಿ ಕಿಟ್ಗಳನ್ನು ಬಿಸಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಕೊರೋನಾ ಉಪಕರಣಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಜೊತೆಗೆ ಪಿಪಿ ಕಿಟ್ಗಳನ್ನು ಕಂಡು ಸಾರ್ವಜನಿಕರು ಭಯಗೊಂಡಿದ್ದಾರೆ. ಸುಮಾರು 20 ದಿನಗಳಿಂದ ಉಪಯೋಗಿಸಿದ ಪಿಪಿ ಕಿಟ್ಗಳು ಇನ್ನು ಆಸ್ಪತ್ರೆಯಲ್ಲೇ ಇದೆ. ಆಸ್ಪತ್ರೆಯ ಹಿಂಭಾಗದಲ್ಲಿ ಪಿಪಿ ಕಿಟ್ ತುಂಬಿದ ಚೀಲಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಕೋವಿಡ್ ಆಸ್ಪತ್ರೆ ಪಕ್ಕದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಇದೆ. ಇಷ್ಟಿದ್ರೂ ಆರೋಗ್ಯಾಧಿಕಾರಿಗಳು ಯಾವುದೇ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ. ರಾಜ್ಯ ಸರ್ಕಾರಕ್ಕೆ ಮೈಕ್ರೋಸಾಫ್ಟ್ ಕಂಪನಿ 3 RT-PCR ಪರೀಕ್ಷಾ ಯಂತ್ರಗಳನ್ನು ಕೊಡುಗೆಯಾಗಿ ನೀಡಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಮೈಕ್ರೋಸಾಫ್ಟ್ ಅಧಿಕಾರಿಗಳು ಯಂತ್ರಗಳನ್ನ ಕೊಡುಗೆಯಾಗಿ ನೀಡಿದ್ರು. ಈ ವೇಳೆ ಮಾತನಾಡಿದಂತ ಸಿಎಂ, ಖಾಸಗಿ ಕಂಪನಿಗಳು ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿರುವಂತದ್ದು ಸ್ವಾಗತಾರ್ಹ ಅಂತ ಹೇಳಿದ್ರು. ಕೋವಿಡ್-19 ಸಾಂಕ್ರಾಮಿಕವನ್ನ ನಿಯಂತ್ರಿಸಲಿಕ್ಕೆ ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಸಹಕರಿಸಬೇಕು ಅಂತ ಸಿಎಂ BS ಯಡಿಯೂರಪ್ಪನವರು ಹೇಳಿದರು. ಆರೋಗ್ಯ ಸಚಿವರ ತವರಿನಲ್ಲೇ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯವನ್ನ ತೋರಿದೆ. ಪಾಸಿಟಿವ್ ಬಂದ ಮಹಿಳೆಯನ್ನ ಬೇರೆ ಊರಿನ ಸೋಂಕಿತರ ಮನೆಯಲ್ಲಿರಿಸಿದ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ನಿನ್ನೆ ಸಂಜೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ 3 ಸೋಂಕು ದೃಢಪಟ್ಟಿತ್ತು. ಕೊಂಡ್ಲಹಳ್ಳಿಯಲ್ಲಿ 2 ಸೋಂಕು ದೃಢವಾದ್ರೆ ಬೇರೆ ಊರಿನ ಇನ್ನೋರ್ವ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿತ್ತು. ಆರೋಗ್ಯ ಇಲಾಖೆ ಸಿಬ್ಬಂದಿ ಬೇರೆ ಊರಿನ ಸೋಂಕಿತ ಮಹಿಳೆಯನ್ನ ಕೊಂಡ್ಲಹಳ್ಳಿಯ ಸೋಂಕಿತರ ಮನೆಗೆ ತಂದುಬಿಟ್ಟು ನಿಮ್ಮನ್ನ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ. ಆದ್ರೆ ಯಾರೊಬ್ಬರು ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಕೊಂಡ್ಲಹಳ್ಳಿ ಗ್ರಾಮಸ್ಥರಿಗೆ ಕೊರೋನಾ ಭೀತಿ ಎದುರಾಗಿದೆ. ಇನ್ನು ಸೋಂಕಿತರಿಗೆ ಚಿಕಿತ್ಸೆಯೂ ಇಲ್ಲ, ಊಟದ ವ್ಯವಸ್ಥೆಯನ್ನೂ ಮಾಡಿಲ್ಲ. ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಕಳುಹಿಸುತ್ತೇವೆ ಎಂದು ಹೇಳಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ನಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ಅಂತ ಸೋಂಕಿತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಕುಟುಂಬಸ್ಥರು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿಯನ್ನ ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಕೊರೋನಾ ರೋಗಿ ಸಾವನ್ನಪ್ಪಿದ್ದಾನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ 60 ವರ್ಷದ ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಉಸಿರಾಟದ ತೊಂದರೆಯಿಂದ ಚಿಕಿತ್ಸೆಗೆ ಮೆಗ್ಗಾನ್ ಕೋವಿಡ್-19 ಆಸ್ಪತ್ರೆಗೆ ದಾಖಲಾಗಿದ್ದ. ಆಕ್ಸಿಜನ್ ನೀಡದೆ ತುರ್ತು ಚಿಕಿತ್ಸೆ ನೀಡದ ಕಾರಣ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರ ಆರೋಪವಾಗಿತ್ತು. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಇಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ.
ಥ್ರೀ ಇಡಿಯಟ್ಸ್ ಸಿನಿಮಾ ನೆನಪಿಸೋ ರೀತಿಯಲ್ಲೇ ಹಾವೇರಿಯ ಹಾನಗಲ್ನಲ್ಲಿ ನೈಜ ಘಟನೆ ನಡೆದಿದೆ. ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಮಹಿಳೆಯೊಬ್ಬರಿಗೆ ಹೆರಿಗೆ ಮಾಡಿಸಲಾಗಿದೆ. ಹಾನಗಲ್ ಪಟ್ಟಣದ ನಿವಾಸಿ ವಾಸವಿ ಫತ್ತೇಪುರ ಎಂಬಾಕೆಗೆ ಹೆರಿಗೆ ನೋವು ಬಂದಿದೆ. ಭಾನುವಾರ ಲಾಕ್ಡೌನ್ ಇದ್ದ ಕಾರಣ ಆಂಬ್ಯುಲೆನ್ಸ್ ವೈದ್ಯರು ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ. ಆಗ ಅಲ್ಲಿನ ಸ್ಥಳೀಯ ಮಹಿಳೆಯರೇ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರಿಗೆ ಕರೆ ಮಾಡಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಸಲಹೆ ಪಡೆದು ಸಹಜ ಹೆರಿಗೆ ಮಾಡಿಸಿದ್ದಾರೆ. ವಿಡಿಯೋ ಕಾಲ್ನಲ್ಲೇ ಹುಬ್ಬಳ್ಳಿ ವೈದ್ಯೆ ಪ್ರಿಯಾಂಕಾ ಮಂತಗಿ ಸಲಹೆ ನೀಡಿದ್ದಾರೆ. ಅದರಂತೆ ಮಹಿಳೆಯರು ಗರ್ಭಿಣಿಗೆ ಹೆರಿಗೆ ಮಾಡಿಸಿದ್ದಾರೆ. ಸಹಜ ಹೆರಿಗೆಯಾಗಿದ್ದು ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ. ಒಟ್ಟಾರೆ ಸಿನಿಮಾ ರೀತಿಯಲ್ಲೇ ಒಂದು ಘಟನೆ ನಡೆದಿರುವಂತದ್ದು ಹಾನಗಲ್ನಲ್ಲಿ. ಲಾಕ್ಡೌನ್ ಇದ್ದ ಕಾರಣ ಭಾನುವಾರ ಮಹಿಳೆಗೆ ಹೆರಿಗೆ ನೋವು ಬಂದರೂ ಕೂಡ ವೈದ್ಯರು ಆಸ್ಪತ್ರೆ ಸರಿಯಾಗಿ ಸ್ಪಂದಿಸಿಲ್ಲ. ವೈದ್ಯರು ಕೂಡ ಸಕಾಲಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಮಹಿಳೆಯರು ಡಾಕ್ಟರ್ಗೆ ಕರೆ ಮಾಡಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಇದೀಗ ಹೆರಿಗೆಯನ್ನ ಮಾಡಿಸಿದ್ದಾರೆ. ಇದೀಗ ತಾಯಿ ಮತ್ತು ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಾರವಾರ ಕ್ರಿಮ್ಸ್ ಕೋವಿಡ್ ವಾರ್ಡ್ನಲ್ಲಿ ಇಬ್ಬರು ಸೋಂಕಿತರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೊನ್ನಾವರ ಮೂಲದ 78 ವರ್ಷದ ವ್ಯಕ್ತಿ, ಕಾರವಾರ ಮೂಲದ 65 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇಬ್ಬರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಕಳೆದ 2 ದಿನದ ಹಿಂದೆ ಕೊರೋನಾ ಸೋಂಕಿನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇತ್ತ ಹಾಸನದಲ್ಲಿ ಕಿಲ್ಲರ್ ಕೊರೋನಾಗೆ ವೈದ್ಯರೊಬ್ಬರ ಮೊದಲ ಸಾವಾಗಿದೆ. ಹಾಸನದ ಹೆಸರಾಂತ ಹಿರಿಯ ವೈದ್ಯ ರತ್ನಾಕರ ಶೆಟ್ಟಿ ಮಹಾಮಾರಿಗೆ ಸಾವನ್ನಪ್ಪಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಖಾಸಗಿ ಕ್ಲಿನಿಕ್ ನಡೆಸ್ತಾ ಇದ್ದಂತ ವೈದ್ಯ ಕೊರೋನಾದಿಂದ ಸಾವನ್ನಪ್ಪಿದ್ದಾನೆ. ಇತ್ತೀಚೆಗೆ ವೈದ್ಯನಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಬಳಿಕ ಆತನ ಕ್ಲಿನಿಕ್ ಹಾಗೂ ಮೆಡಿಕಲ್ ಸ್ಟೋರ್ ಸೀಲ್ ಡೌನ್ ಮಾಡಿ ವೈದ್ಯನನ್ನ ಚಿಕಿತ್ಸೆಗೆ ಕರೆದೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯ ಸಾವಿಗೀಡಾಗಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಕೊರೋನಾಗೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಜನ ಕಟಿಂಗ್ ಮಾಡಿಸಿಕೊಳ್ಳೋಕು ಭಯ ಬೀಳ್ತಿದ್ದಾರೆ. ಕಟಿಂಗ್ ವೇಳೆ ಶಾರೀರಿಕ ಅಂತರವಿರಲ್ಲ ಎಂಬ ಕಾರಣಕ್ಕೆ ಜನ ಸಲೂನ್ ಕಡೆಗೆ ಮುಖ ಮಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಕಾರವಾರದ ಮುರುಡೇಶ್ವರದಲ್ಲಿರುವ ಕ್ಷೌರ ಅಂಗಡಿಯವರು ಹೊಸ ಪ್ಲಾನ್ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿರುವ ಕಲಕತ್ತಾ ಹೆಸರಿನ ಕ್ಷೌರದ ಅಂಗಡಿ ಮಾಲೀಕ ಪಿಪಿಇ ಕಿಟ್ ಧರಿಸಿ ಕ್ಷೌರ ಮಾಡ್ತಿದ್ದಾರೆ. ಅಲ್ಲಿನ ಜನ ಸಹ ಯಾವುದೇ ಭಯಪಡದೆ ಕಟಿಂಗ್ ಶಾಪ್ ಹೋಗ್ತಾ ಇದ್ದಾರೆ. ಅದರಂತೆ ಕ್ಷೌರ ಅಂಗಡಿಯವರು ಶುಚಿತ್ವಕ್ಕೆ ಆದ್ಯತೆಯನ್ನ ನೀಡಿದ್ದಾರೆ. ಜನರ ಆರೋಗ್ಯ ದೃಷ್ಟಿಯಿಂದ ಉತ್ತಮ ಸೇವೆ ನೀಡ್ತಾ ಇರುವ ಕ್ಷೌರಿಕರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ ಕೊರೋನಾ ವೈರಸ್ ಸರ್ವನಾಶವಾಗಲಿ ಅಂತ ಹೋಮ ಹವನವನ್ನ ಮಾಡಿಸಲಾಗಿದೆ. ಹಾವೇರಿ ತಾಲೂಕಿನ ಕಬ್ಬೂರು ತಾಂಡಾದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಲಾಗಿದ್ದು, ಲಂಬಾಣಿ ಸಮುದಾಯ ವಿಶೇಷ ವಾದ್ಯ ಮೇಳದೊಂದಿಗೆ ಬಂಜಾರ ನೃತ್ಯ ಪ್ರದರ್ಶನದೊಂದಿಗೆ ಬೃಹತ್ ಹೋಮವನ್ನ ನೆರವೇರಿಸಿದ್ದಾರೆ. ಶ್ರೀ ಸೇವಾಲಾಲ್ ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಬೃಹತ್ ಹೋಮ ಮಾಡಲಾಯಿತು. ತೀವ್ರ ಗತಿಯಲ್ಲಿ ಹರಡ್ತಾ ಇರುವಂತಹ ಕೊರೋನಾ ವೈರಸ್ ನಿಯಂತ್ರಣವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ರು. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ್ ಯೋಜನೆಗೆ ಇಲ್ಲೊಬ್ರು ಸಾಕ್ಷಿ ಎಂಬಂತೆ ಒಂದು ಯಂತ್ರವನ್ನು ಆವಿಷ್ಕಾರ ಮಾಡಿದ್ದಾರೆ. ಅದು ಕೂಡ ಕೊರೋನಾ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಬಳಸುವ ಪಿಪಿಇ ಕಿಟ್. ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಈಶ್ವರ್ ಎಂಟರ್ಪ್ರೈಸಸ್ ಎಂಬ ಕಾರ್ಖಾನೆ ಮಾಲೀಕ ದಿವಾಕರ್ ಎಂಬುವವರು ವೈದ್ಯಕೀಯ ತ್ಯಾಜ್ಯಗಳನ್ನು ಸುರಕ್ಷಿತವಾಗಿ ಸುಡಲು ದೇಸಿ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಯಂತ್ರದಲ್ಲಿ 500 ರಿಂದ 600 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಬಿಸಿ ಗಾಳಿಯಿಂದ ಪಿಪಿಇ ಗ್ರೀಸನ್ನು ಸುರಕ್ಷಿತವಾಗಿ ಸುಡಬಹುದಾಗಿದೆ. ಈಗಾಗಲೇ ದಾವಣಗೆರೆಯ 2 ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ದ್ರೊಳಗೆ ಏನು ಸ್ಪೆಷಾಲಿಟಿ ಅಂದರೆ ಪ್ಲಾಸ್ಟಿಕ್ ಐಟಮ್ ನಾವು ಸುಡೋದ್ರಿಂದ ಜಾಸ್ತಿ ಕಾರ್ಬನ್ ಮಾನಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಫಾರ್ಮ್ ಆಗುತ್ತೆ. ಜೊತೆಗೆ ಅನಾವಶ್ಯಕವಾಗಿ ಹೀಟ್ ಜನರೇಟ್ ಆಗುತ್ತೆ. ಇದು ನಮ್ಮದು ಎನ್ವೈರನ್ಮೆಂಟ್ನ ಪೊಲ್ಯೂಟ್ ಮಾಡುತ್ತೆ. ಕೊರೋನಾ ವೈರಸ್ನ ಕರಿನೆರಳು ಕೃಷಿ ವಲಯಕ್ಕೆ ತಟ್ಟಿದ್ದು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಸಂಕಷ್ಟ ಎದುರಿಸುವಂತಾಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ರೈತ ರಾಮಪ್ಪ ಕಟೆಗಾರ ಎನ್ನುವ ರೈತನ ಜಮೀನಿನಲ್ಲಿ ಎಡೆಯನ್ನ ಹೊಡಿಲಿಕ್ಕೆ ಹೊಸ ಯಂತ್ರವನ್ನ ಕಂಡುಕೊಂಡಿದ್ದಾನೆ. ಯೂಟ್ಯೂಬ್ನಲ್ಲಿ ಬೈಕ್ ಮೂಲಕ ಎಡೆ ಹೊಡಿಲಿಕ್ಕೆ ಉಪಯೋಗಿಸುವಂತ ಯಂತ್ರಗಳನ್ನ ಗುಜರಾತ್ನಿಂದ ಖರೀದಿಸಿ ಬೈಕ್ ಮೂಲಕ ಎಡೆ ಹೊಡೆದು ಕೃಷಿ ಕೆಲಸವನ್ನ ಮಾಡ್ತಿದ್ದಾರೆ.
ಕೊರೋನಾ ವಿರುದ್ಧ ಹೋರಾಡುವ ವೈದ್ಯರು ಸೂಕ್ತ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ಲದೆ ವೈದ್ಯರು ಪರದಾಡ್ತಿದ್ದಾರೆ. ಗುಣಮಟ್ಟದ ಪಿಪಿಇ ಕಿಟ್, ಮಾಸ್ಕ್ ಕೊಡ್ತಾ ಇಲ್ಲ. ವಸತಿ ಊಟದ ವ್ಯವಸ್ಥೆಯಂತೂ ಮೊದಲೇ ಇಲ್ಲ. ಕೋವಿಡ್ ಪೇಷಂಟ್ ಜೊತೆಗೆ ನಾನ್ ಕೋವಿಡ್ ಪೇಷಂಟ್ಗಳಿಗೂ ಚಿಕಿತ್ಸೆ ನೀಡಬೇಕಾಗಿದೆ. ಸೌಲಭ್ಯ ಇಲ್ಲದಿರೋದ್ರಿಂದ ನಾವೇ ಕೊರೋನಾ ಹರಡುವಂತಾಗಿದೆ ಅಂತ ವೈದ್ಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ವಿರುದ್ಧ ಆಸ್ಪತ್ರೆ ವೈದ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ಮುಂದೆಯಾದರೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ದೇಶದಲ್ಲಿ ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದ್ದು, ಕಳೆದ 24 ಗಂಟೆಗಳಲ್ಲಿ 47,704 ಮಂದಿಯಲ್ಲಿ ವೈರಸ್ ಪತ್ತೆಯಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 14,83,157ಕ್ಕೆ ಏರಿಕೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಂಗಳವಾರ ಮಾಹಿತಿಯನ್ನು ನೀಡಿದೆ. ಈ ನಡುವೆ ಒಂದೇ ದಿನ 654 ಮಂದಿ ಬಲಿಯಾಗಿದ್ದು, ದೇಶದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 33,425ಕ್ಕೆ ಏರಿಕೆಯಾಗಿದೆ. ಇನ್ನು 14,83,157 ಮಂದಿ ಸೋಂಕಿತರ ಪೈಕಿ 9,52,744 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು, ದೇಶದಲ್ಲಿನ್ನೂ 4,96,988 ಮಂದಿ ಸೋಂಕಿನಿಂದ ಬಳಲ್ತಾ ಇದ್ದಾರೆ, ಅಂದ್ರೆ ಆಕ್ಟಿವ್ ಕೇಸಸ್ಗಳು. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಹಲವು ದಿನಗಳ ಬಳಿಕ ಸೋಂಕು ಇಳಿಕೆ ಕಂಡಿದೆ. ದೆಹಲಿಯಲ್ಲಿ 2 ತಿಂಗಳಲ್ಲೇ ಕನಿಷ್ಠ 613 ಕೇಸ್ ದಾಖಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಇಟಿ ಪರೀಕ್ಷೆ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ನಾಳೆ ಮಧ್ಯಾಹ್ನ 2:30 ಒಳಗೆ ನಿರ್ಧಾರ ತಿಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜುಲೈ 30 ಹಾಗೂ ಆಗಸ್ಟ್ 1ಕ್ಕೆ ಸಿಇಟಿ ಪರೀಕ್ಷೆ ನಿಗದಿಯಾಗಿತ್ತು. ಪರೀಕ್ಷೆ ಮುಂದೂಡುವಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ಸಲ್ಲಿಸಲಾಗಿತ್ತು. ಇಂದು ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಕೊರೋನಾ ಕಾಲದಲ್ಲಿ ಸಿಇಟಿ ನಡೆಸಲಿಕ್ಕೆ ಸಾಧ್ಯನಾ, ಕಂಟೈನ್ಮೆಂಟ್ ಝೋನ್ನವರು ಹೇಗೆ ಪರೀಕ್ಷೆಯನ್ನ ಬರೀತಾರೆ ಅಂತ ಪ್ರಶ್ನಿಸಿದೆ. ಅಲ್ಲದೆ ನಾಳೆನೇ ನಿರ್ಧಾರವನ್ನ ತಿಳಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಬಿಎಸ್ವೈ ನಿಗಮ ಮಂಡಳಿ ನೇಮಕ ಮಾಡಿ ಆದೇಶಿಸಿದ ಬೆನ್ನಲ್ಲೇ ಅಸಮಾಧಾನ ಭುಗಿಲೆದಿದೆ. ಸಚಿವಾಕಾಂಕ್ಷಿಗಳಿಂದ ನಿಗಮ ಮಂಡಳಿ ನೇಮಕವನ್ನ ನಿರಾಕರಿಸಲಾಗಿದೆ. ಕೊಟ್ರೆ ಸಚಿವ ಸ್ಥಾನ ಕೊಡಿ, ನಿಮ್ ನಿಗಮ ಮಂಡಳಿ ಬೇಡ ಅಂತ ಸಿಎಂಗೆ ಕೆಲ ಶಾಸಕರಿಂದ ಸಂದೇಶ ರವಾನೆಯಾಗಿದೆ. ಹೀಗಾಗಿ ಸಿಎಂ ತರಾತುರಿಯಲ್ಲಿ ಪಟ್ಟಿ ಘೋಷಿಸಿ ಎಡವಟನ ಮಾಡಿಕೊಂಡ್ರ ಅನ್ನುವಂತಾಗಿದೆ. ಇನ್ನು ಸಿಎಂ ನಡೆ ಹಿಂದೆ ಪುತ್ರ ವಿಜಯೇಂದ್ರ ಹೆಸರು ಇದ್ದು, ವಿಜಯೇಂದ್ರ ಪಟ್ಟಿ ಮಾಡಿ ಸಿಎಂ ಮೂಲಕ ಆದೇಶಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಒಂದ್ ಮಾತು ಕೇಳಿಲ್ಲ. ಇನ್ನು ಸಿಎಂ ಬಿಎಸ್ವೈ ನಡೆಗೆ 30 ಜಿಲ್ಲಾಧ್ಯಕ್ಷರಿಂದಲೂ ಅಸಮಾಧಾನ ವ್ಯಕ್ತ ಆಗಿದೆ. ಹೀಗಾಗಿ ನಿಗಮ ಮಂಡಳಿ ನೇಮಕದ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಕಟೀಲ್ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಆಗಸ್ಟ್ನಲ್ಲಿ ಸಂಪುಟ ಪುನರಚನೆ ಅಥವಾ ಸಂಪುಟ ವಿಸ್ತರಣೆಗೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯಿಂದ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಂತ ದಿಶಾ ಸಭೆಯಲ್ಲಿ ಆನ್ಲೈನ್ನ ಮೂಲಕವೇ ಕೇಂದ್ರ ಸಚಿವ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅವ್ಯವಹಾರ ವಿಚಾರದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೇರೆಯವರ ಹೆಸರಿನಲ್ಲಿ ಹಣ ಜಮಾ ಮಾಡಿಸಿಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ವಿಷಯ ಚರ್ಚೆ ಮಾಡುವಾಗ ಸಿಇಒ ಡಾಕ್ಟರ್ ಬಿಸಿ ಸತೀಶ್ಗೆ ಬೆವರಿಳಿಸಿದಂತ ಪ್ರಹ್ಲಾದ್ ಜೋಶಿ, ನನ್ನ ಬಳಿ ಉದ್ಯೋಗ ಖಾತ್ರಿ ಹಣ ದುರುಪಯೋಗ ದಾಖಲೆಗಳಿವೆ, ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸಿಇಒಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟರು. ಇಲ್ಲ ಸರ್, ಅದರ ನಾವು ಯಾವುದೇ ಇಲ್ಲಿಗಲ್ ಮಾಡಿಲ್ಲ ಸರ್, ಮಾಡೋದಕ್ಕೆ ಅವಕಾಶ ಸರ್. ಇದು ವರ್ಡಿಂಗ್ಸ್ ಏನಾದ್ರು ಚೇಂಜ್ ಆಗಿರ್ಬೋದು ಅಷ್ಟೇ ಸರ್. ಬಟ್ ಇದರಲ್ಲಿ ಅವರ ಮನೆಯಲ್ಲಿ ಅವರು ಸ್ಪಷ್ಟವಾಗಿ ಬರ್ಕೊಂಡಿದ್ದಾರೆ. ಫಲಾನುಭವಿಗಳು ನನ್ನ ಮನೆಯಲ್ಲಿ ಯಾರು ಜಮೀನಾಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಬರೆದು ಕೊಟ್ಟಿದ್ದಾರೆ. ನಾನು ನನಗೆ ಬಂದಂತ ದುಡ್ಡಿನಲ್ಲಿ ನಾನೇ ಮನೆ ಕಟ್ಟಿಕೊಂಡಿದ್ದೇನೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಕ್ಕೆ ಎಚ್ಡಿಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪ್ರಜಾಪ್ರಭುತ್ವ ನಡೆಯನ್ನ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಏನ್ ಮಾಡಿದೆ? ಸರ್ಕಾರ ರಚಿಸಲು ಬೆಂಬಲ ನೀಡಿದ ಬಿಎಸ್ಪಿಯ ಎಲ್ಲಾ ಶಾಸಕರನ್ನು ಕಾಂಗ್ರೆಸ್ ಸೆಳೆದಿಲ್ವೇ? ಇದು ಖರೀದಿಯಲ್ವೇ ಅಂತ ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡಿದ್ದಾರೆ. ಸರ್ಕಾರ ರಚಿಸಲು ಬೆಂಬಲ ಕೊಟ್ಟವರನ್ನೇ ಕುತಂತ್ರದಿಂದ ಸೆಳೆದುಕೊಳ್ಳೋದು, ಇಡೀ ಪಕ್ಷವನ್ನೇ ವಿಲೀನ ಮಾಡಿಸಿಕೊಳ್ಳೋದು ಪ್ರಜಾಪ್ರಭುತ್ವದ ನಡೆಯ ಅಂತ ಕಿಡಿಕಾರಿದ್ದಾರೆ. ಸಮಾನ ಮನಸ್ಕ ಪಕ್ಷಗಳನ್ನ ಒಡೆದು ಶಾಸಕರನ್ನ ಸೆಳೀತಾ ಇದ್ರೆ ನಿಮ್ಗೆ ಯಾರು ಬೆಂಬಲ
ಕೊಟ್ಟಾರು? ಈ ತಪ್ಪುಗಳು ನಿಮ್ಗೆ ಕಾಣ್ತಾ ಇಲ್ವಾ ಅಂತ ಟ್ವಿಟರ್ನಲ್ಲಿ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. 2004ರ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಇದೇ ಕಾಂಗ್ರೆಸ್ ನಮ್ಮ ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡಿತ್ತು. ಇದನ್ನ ಮನಗಂಡೇ ನಾನು ಕ್ಷಿಪ್ರ ರಾಜಕೀಯ ಕ್ರಾಂತಿ ಮಾಡಬೇಕಾಯ್ತು. ಕುದುರೆ ವ್ಯಾಪಾರ ಎಂಬ ಭಾಷೆ ಹುಟ್ಟಿದ್ದೇ ಕಾಂಗ್ರೆಸ್ನಿಂದ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದಿನದಿಂದ ದಿನಕ್ಕೆ ಸೈಬರ್ ಖದೀಮರ ಹಾವಳಿ ಹೆಚ್ಚಾಗ್ತಾನೆ ಇದೆ. ಬಟ್ಟೆ ನೆಪದಲ್ಲಿ ಮಹಿಳೆಯೊಬ್ಬರು 4 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ. ಕ್ಲಬ್ ಫ್ಯಾಕ್ಟರಿಯಲ್ಲಿ ಆನ್ಲೈನ್ ಮೂಲಕ ರಿಂಕಿ ಠಾಕೂರ್ ಎಂಬ ಮಹಿಳೆ ಬಟ್ಟೆ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕಿಂಗ್ ನಲ್ಲಿ ಎಲ್ಲಾ ಮೆಸೇಜ್ಗೂ ಸಕ್ಸಸ್ಫುಲ್ ಎಂಬ ಮೆಸೇಜ್ ಬಂದಿದೆ. 1 ವಾರದ ನಂತರ ಬಟ್ಟೆ ಡೆಲಿವರಿ ಆಗಿದೆ. ಆದ್ರೆ ಚೆಕ್ ಮಾಡಿದಾಗ ಬುಕ್ ಮಾಡಿದ್ದ ಬಟ್ಟೆ ಬಂದಿರಲಿಲ್ಲ. ಕೂಡಲೇ ರಿಂಕಿ ಠಾಕೂರ್ ಕಸ್ಟಮರ್ ಕೇರ್ಗೆ ಕರೆ ಮಾಡಿದ್ದಾರೆ. ಆಗ ವ್ಯಕ್ತಿಯೋರ್ವ ನಿಮ್ಮ ಹಣ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾನೆ. ರೀಫಂಡ್ಗಾಗಿ ನೀವು ಹೇಳುವ ಡೀಟೇಲ್ಸ್ ಹಾಕಬೇಕು. ಇದು ಕ್ಲಬ್ ಫ್ಯಾಕ್ಟರಿಯಲ್ಲಿರುವಂತ ಪ್ರೊಸೀಜರ್ ಅಂತ ಹೇಳಿದ್ದಾನೆ. ಎನಿ ಡೆಸ್ಕ್ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ರೀಫಂಡ್ಗಾಗಿ ನೀವು ಹೇಳುವ ಡೀಟೇಲ್ಸ್ ಹಾಕಬೇಕು. ಇದು ಕ್ಲಬ್ ಫ್ಯಾಕ್ಟರಿಯಲ್ಲಿರುವಂತ ಪ್ರೊಸೀಜರ್ ಅಂದಿದ್ದಾನೆ. ಕೂಡಲೇ ಅಕೌಂಟ್ ನಂಬರ್ ಹಾಕಿ ಫಿಲ್ ಮಾಡಿದ್ದಾರೆ. ಈ ವೇಳೆ ಅಕೌಂಟ್ ನಿಂದ ಹಂತ ಹಂತವಾಗಿ 4,37,800 ರೂಪಾಯಿ ಕಟ್ ಆಗಿದೆ. ಅದೇ ಕಸ್ಟಮರ್ ಕೇರ್ಗೆ ಕರೆ ಮಾಡಿದರೆ ರಿಸೀವ್ ಮಾಡಿಲ್ಲ. ನಂತರ ದಕ್ಷಿಣ ವಿಭಾಗದ ಸೈಬರ್ ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ರಾಮ ಮಂದಿರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಆದ್ರೆ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮುಹೂರ್ತ ಇಟ್ಟವರು ಕನ್ನಡಿಗರೇ ಅನ್ನೋದು ಹೆಮ್ಮೆಯ ವಿಷಯ. ರಾಮ ಮಂದಿರ ನಿರ್ಮಾಣಕ್ಕೆ ವಿದ್ವಾಂಸ ಎನ್ಆರ್ ವಿಜೇಂದ್ರ ಶರ್ಮಾ 4 ದಿನಾಂಕಗಳನ್ನ ನಿಗದಿ ಮಾಡಿದ್ರು. ಅದರಲ್ಲಿ ಒಂದನ್ನ ಪ್ರಧಾನಮಂತ್ರಿ ಹಾಗೂ ರಾಮ ಮಂದಿರ ಟ್ರಸ್ಟ್ ಓಕೆ ಮಾಡಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಮಾಣ ವಚನಕ್ಕೂ ಕೂಡ ವಿಜೇಂದ್ರ ಶರ್ಮಾರೇ ಮುಹೂರ್ತವನ್ನ ಇಟ್ಟಿದ್ರಂತೆ. ಈ ಬಗ್ಗೆ ಮಾತನಾಡಿದ ವಿಜೇಂದ್ರ ಶರ್ಮಾ, ಮಂದಿರ ಶಿಲಾನ್ಯಾಸಕ್ಕೆ 4 ದಿನಾಂಕವನ್ನ ನೀಡಲಾಗಿತ್ತು. ಆ ಪೈಕಿ ಆಗಸ್ಟ್ 5ರಂದು ಶಿಲಾನ್ಯಾಸಕ್ಕೆ ಆಯ್ಕೆ ಮಾಡಲಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನಾನು ನೀಡಿದಂತ ದಿನಾಂಕವನ್ನ ಪರಿಗಣನೆ ಮಾಡಿದ್ದು ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ವಿನಯ್ ಗುರೂಜಿ ಆಶ್ರಮದಿಂದ ಮಣ್ಣನ್ನ ಕಳಿಸಲಾಗಿದೆ. ರಾಮೇಶ್ವರದಿಂದ ತಂದಿದ್ದಂತ ಮಣ್ಣಿಗೆ ಪೂಜೆಯನ್ನ ಮಾಡಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕಳಿಸಲಾಗಿದೆ. ಗೌರಿಗದ್ದೆಯ ಚೌದಂಬರ ವೃಕ್ಷದ ಕೆಳಗೆ ಮಣ್ಣನ್ನ ಇಟ್ಟು ವಿನಯ್ ಗುರೂಜಿ ಪೂಜೆಯನ್ನ ನೆರವೇರಿಸಿದ್ರು. ದತ್ತ ಕ್ಷೇತ್ರದಿಂದ ಮಣ್ಣು ತರುವಂತೆ ಸೂಚಿಸಿದ್ದಂತ ಪ್ರಧಾನಿ ಮೋದಿ ಸೂಚಿಸಿದ್ರು ಅಂತ ಹೇಳಲಾಗ್ತಾ ಇದೆ. ನಾಲ್ಕು ತಾರೀಖುಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ 5 ತಾರೀಖನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ನನಗನ್ನಿಸೋ ಮಟ್ಟಿಗೆ 5 ಸಂಖ್ಯೆಗೆ ತುಂಬ ಮಹತ್ವ ಇದೆ. ಪಂಚಮಂ ಕಾರ್ಯಸಿದ್ಧಿಶಾತ್ ಅಂತ ಎಂಬುದಾಗಿ ಪ್ರಮಾಣಗಳಿದೆ. ದ್ವಿತೀಯ ನಂದ ಭದ್ರಾ ತಿಥಿಯಾಗಿದೆ. ಅದರಿಂದ ಈ ಬಗ್ಗೆ ಸಾಕಷ್ಟು ನಮ್ಮ ಮಾನ್ಯ ಪ್ರಧಾನಿಯವರು ಬಲ್ಲವರಾಗಿದ್ದಾರೆ. ಅದರಿಂದ ಇದನ್ನು ಅವರು ಆರಿಸಿದ್ದಾರೆ. ಬೆಂಗಳೂರಲ್ಲಿ ಒಂದೇ ಸ್ಪಾಟ್ನಲ್ಲಿ 2 ಭಯಾನಕ ಆಕ್ಸಿಡೆಂಟ್ ಸಂಭವಿಸಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಎಂಎಸ್ ಪಾಳ್ಯ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಡಿವೈಡರ್ಗೆ ಕಾರ್ ಡಿಕ್ಕಿ ಹೊಡೆದು ಕಾರ್ನ ಮುಂಭಾಗ ಸಂಪೂರ್ಣ ಜಖಮಾಗಿದೆ. ಆಕ್ಸಿಡೆಂಟ್ ದೃಶ್ಯ ಅಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರ್ನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಕಾರ್ನಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಇದೇ ಜಾಗದಲ್ಲಿ 4-5 ದಿನಗಳ ಹಿಂದೆಯೂ ಭಯಾನಕ ಅಪಘಾತ ಸಂಭವಿಸಿದೆ. ಆ ಆಕ್ಸಿಡೆಂಟ್ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಅಂತ ಹೋದಂತ ಮಹಿಳೆಗೆ ವೃದ್ಧನೊಬ್ಬ ಶಾಕ್ ಕೊಟ್ಟಿದ್ದಾನೆ. ಜುಲೈ 13ರಂದು ಕತ್ರಿಗುಪ್ಪೆ ಕಾವೇರಿ ನಗರದ ನಿವಾಸಿಯಾಗಿರುವಂತಹ ಮಮತಾ ಎಂಬಾಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತಮ್ಮ ಸ್ಕೂಟರ್ನಲ್ಲಿ ಬಂದಿದ್ದಾರೆ. ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯ ಗೌರಿಶಂಕರ ದೇವಸ್ಥಾನಕ್ಕೆ ಬಂದಿದ್ದಂತ ಮಮತಾ ದೇವಸ್ಥಾನ ಹೊರಗಡೆ ಸ್ಕೂಟರ್ ನಿಲ್ಲಿಸಿ ಹೋಗಿದ್ದಾರೆ. ಆಕೆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಕಳ್ಳ ವೃದ್ಧನೊಬ್ಬ ಸ್ಕೂಟರ್ ಜೊತೆ ಎಸ್ಕೇಪ್ ಆಗಿದ್ದ. ಸೆಂಟಿಮೆಂಟ್ ಸ್ಕೂಟರ್ ಕಳ್ಳತನ ಆಗಿದ್ದಕ್ಕೆ ಮಮತಾಗೆ ಲಘು ಹೃದಯಾಘಾತವಾಗಿದೆ. ಇನ್ನು ವೃದ್ಧ ಸ್ಕೂಟರ್ ಎಸ್ಕೇಪ್ ಮಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳನಿಗಾಗಿ ಬಲೆ ಬೀಸಿದ್ದಾರೆ. ಗಮನಿಸ್ತಾ ಇದ್ದೀರಾ, ದೇವಸ್ಥಾನದ ಆವರಣವೂ ಕೂಡ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿರುವಂತದ್ದು. ಅದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರುವಂತ ಗೌರಿಶಂಕರ ದೇವಸ್ಥಾನದ ಮುಂಭಾಗ ಒಂದು ಗಾಡಿಯನ್ನು ನಿಲ್ಲಿಸಿ ಹೋಗಿರ್ತಾರೆ ಮಹಿಳೆ. ಅಲ್ಲೇ ಆ ಒಂದು ಕಾಣಿಕೆ ಹುಂಡಿಯ ಮೇಲೆ ಕೀಯನ್ನ ಇಟ್ಟಿರ್ತಾರೆ. ಇದನ್ನ ಗಮನಿಸಿದಂತ ಆ ವೃದ್ಧನೊಬ್ಬ ಆ ಕೀಯನ್ನ ತಗೊಂಡು ಹೊರಗಡೆ ಬಂದು ಎಲ್ಲರನ್ನು ಸುತ್ತಮುತ್ತ ನೋಡಿ ಯಾರು ಗಮನಿಸದಂತಹ ಸಂದರ್ಭದಲ್ಲಿ ಗಾಡಿಯನ್ನ ಎತ್ಕೊಂಡು ಹೋಗಿದ್ದಾನೆ.
ಈ ಒಂದು ವಿಚಾರ ತಿಳಿದಂತ ಸಂದರ್ಭದಲ್ಲಿ ಮಹಿಳೆಗೆ ಲಘು ಹೃದಯಾಘಾತವಾಗಿದೆ. ನಂತರ ಜಯದೇವ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಈ ಒಂದು ಪ್ರಕರಣವನ್ನ ಈಗ ಆಲ್ರೆಡಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆ ಕಳ್ಳನಿಗೋಸ್ಕರ ಬಲೆ ಬೀಸಿದ್ದಾರೆ. ತಮಿಳು ಹಾಗೂ ತೆಲುಗು ಚಿತ್ರನಟ ಸಂಶುದ್ದೀನ್ ಇಬ್ರಾಹಿಂ ಅಲಿಯಾಸ್ ಶ್ಯಾಮ್ ಅವರನ್ನ ತಮಿಳುನಾಡಿನ ಕೋಡಂಬಕ್ಕಂ ಪೊಲೀಸರು ಬಂಧಿಸಿದ್ದಾರೆ. ಚೆನ್ನೈನ ಕ್ಲಬ್ ಒಂದರಲ್ಲಿ ಜೂಜಾಡ್ತಾ ಇದ್ದ ಆರೋಪದ ಮೇಲೆ ನಟ ಶ್ಯಾಮ್ನನ್ನ ಬಂಧಿಸಲಾಗಿದೆ. ತೆಲುಗಿನ ಕಿಕ್ ಊಸರವಳ್ಳಿ, ರೇಸ್ ಗುರ್ರಂ ಸೇರಿ ಹಲವು ಸಿನಿಮಾಗಳಲ್ಲಿ ಶ್ಯಾಮ್ ನಟಿಸಿದ್ರು. ಕನ್ನಡದಲ್ಲೂ ಸಂತು ಸ್ಟ್ರೇಟ್ ಫಾರ್ವರ್ಡ್, ತನ್ನನಂ ಗೇಮ್ ಸಿನಿಮಾಗಳಲ್ಲಿ ಖಳನಾಟನಾಗಿ ಅಭಿನಯಿಸಿದ್ರು. ಅಸ್ಸಾಂನಲ್ಲಿ 2 ಆನೆ ಸೇರಿ ನದಿಯಲ್ಲಿ ಬಿದ್ದಿದ್ದಂತ ಮರಿ ಆನೆಯನ್ನ ರಕ್ಷಿಸಲಾಗಿದೆ. ಅಸ್ಸಾಂನ ಉದುಲ್ಗುರಿ ಮತ್ತು ಬಕ್ಸಾ ಗಡಿ ಜಿಲ್ಲೆಗಳ ಬೊರ್ನೋಡಿ ನದಿಯಿಂದ ಆನೆಗಳನ್ನ ಸಲೀಸಾಗಿ ದಡ ಸೇರಿಸಲಾಗಿದೆ. ಆದರೆ ಮರಿ ಆನೆಗೆ ನದಿಯನ್ನ ದಾಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ವೇಳೆ ತಾಯಿ ಆನೆ ಮರಿ ಆನೆಯನ್ನ ರಕ್ಷಿಸಿ ಮೇಲಕ್ಕೆ ಎತ್ತುತ್ತದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಜೊತೆಗೆ ಪ್ರಾಣಿ ಪ್ರಿಯರು ಆನೆಯ ತ್ಯಾಗ ಮತ್ತು ಪ್ರೀತಿಗೆ ಸಲಾಂ ಅಂತ ಹೇಳ್ತಾರೆ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದೀವಿ. ಮನುಷ್ಯರೇ ತಮ್ಮ ಮಕ್ಕಳನ್ನ ಹೆಣ್ಮಗು ಆಯ್ತು ಅನ್ನೋ ಪ್ರಕರಣಗಳಲ್ಲಿ ಬಿಸಾಕ್ ಹೋಗಿರುವಂಥದ್ದನ್ನ ಗಮನಿಸಿದೀವಿ. ಎಷ್ಟೋ ಕಸದ ತೊಟ್ಟಿಗೆ ಬಿಸಾಕ್ ಹೋಗಿದ್ದಾರೆ. ಇದನ್ನ ನೋಡಿ ಕಲಿಬೇಕು. ಆ ತಾಯಿ ಆನೆ ಮರಿ ಆನೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ, ಹತ್ತೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದು ಮತ್ತೊಮ್ಮೆ ಆ ನೀರಿಗೆ ಇಳಿದು ಅದನ್ನ ರಕ್ಷಣೆ ಮಾಡಿರುವಂತಹ ಒಂದು ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.